ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಆದೇಶ ಹೊರಬಿದ್ದಿದೆ. ಆ ಆದೇಶದಲ್ಲಿ ಏನಿದೆಯಪ್ಪ ಅಂದರೆ, ಯಾರಾದರೂ SC ST ಅಂತ ಹೇಳ್ಕೊಂಡು ಬೇರೆಯವರ ಮೇಲೆ ಕೇಸು ದಾಖಲ ಮಾಡಿದರೆ, ಅದರಲ್ಲಿ ಆ ಕೇಸ್ನಲ್ಲಿ ತಪ್ಪು ಸುಳ್ಳು ಅನ್ನೋದೇನಾದರೂ ಕಂಡು ಬಂದರೆ ದೂರು ಕೊಟ್ಟವನಿಗೆ 3 ವರ್ಷದಿಂದ 10 ವರ್ಷದವರೆಗೂ ಶಿಕ್ಷೆ ಮತ್ತು 3 ಲಕ್ಷ ದಂಡ ಇದೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಇದನ್ನು ಎಲ್ಲರೂ ಸ್ವಾಗತ ಮಾಡ್ಬೋದು, ಮಾಡಲೇಬೇಕು. ನಾನು ಮಾಡ್ತೀನಿ. ಬಟ್ ಈ ಥರ ಆದೇಶ ಮಾಡ್ತಿರಲ್ಲ, ಅದು ಕೆಬ್ಬಣ ಬಿಸಿ ಆದಾಗನ ಅದನ್ನು ತಟ್ಟಿದರೆ ಅದು ಒಂದು ಆಕಾರ ವಿಕಾರ ಮಾಡ್ಬೋದು. ಈ ಒಂದು ತಾಲೂಕು ಕೋರ್ಟ್ನಿಂದ ಜಿಲ್ಲಾ ಕೋರ್ಟ್ನಿಂದ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಬರೋದ್ರೊಳಗೆ ಬರೋದ್ರೊಳಗೆ ಆ ಒಂದು ದೂರು ಕೊಟ್ಟಂಥ ವ್ಯಕ್ತಿ ಸತ್ತೋಗಿರ್ತಾನೆ. ಆವಾಗ ಶಿಕ್ಷೆ ವೇಸ್ಟ್ ಆಗುತ್ತೆ. ಅದಕ್ಕೆ ಆರೋಪಿಗಳಿಗೆ ತೀರ್ಪಾಗೋಂಥ ವ್ಯವಸ್ಥೆ ಒಂದೊಂದು ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೆ ನಿಜವಾಗಿ ಅಪರಾಧಗಳು ಕಡಿಮೆ ಆಗ್ತವೆ. ಸತ್ತ ಮೇಲೆ ತೀರ್ಪು ಕೊಡ್ತಾರೆ, ಸತ್ತ ಹೆಣ ಮೇಲೆ ಪಂಚನಾಮ ಬರ್ತಾರೆ, ಸತ್ತ ಹೆಣ ಮೇಲೆ ಪರಿಹಾರ ಕೊಡ್ತಾರೆ. ಇಂಥ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇದ್ದಾಗ ನಾವು ಯಾಕೆ ದುಡ್ಡು ಐತಿ, ಜನ ಐತಿ, ಅಧಿಕಾರ ಐತಿ, ರೌಡಿ ಜಾಮ್ ಐತಿ ಅಂತ ತಿಳ್ಕೊಂಡು ಬುದ್ಧಿವಂತರು ಈ ಆಟ ಆಡ್ತಾರೆ. ಕಾನೂನು ಗೊತ್ತಿಲ್ಲದವ್ರು ಜೈಲಿನಾಗ ಕೊಳಿತಾರೆ. ಇಷ್ಟೇ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇಳೋದು ಇಷ್ಟೇ. ಈಗ ನೀವೊಂದು ಆದೇಶ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಇಲ್ಲಿ ಹೈಕೋರ್ಟಲ್ಲಿ ಬಿಡುಗಡೆ ಆಗಿರ್ತೈತಿ ಒಂದು ಕೊಲೆ ಕೇಸು, ಅವರು ಮತ್ತು ಗೌರ್ಮೆಂಟ್ PP ಸುಪ್ರೀಂ ಕೋರ್ಟ್ ಹೋಗಿರ್ತಾರೆ. ಅಲ್ಲಿ ಅದನ್ನು ಕೇಸು ಹಿಡ್ಕೊಂಡು ಆಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಕಾಯಂ ಆಗಿ ಬಂದ್ಬಿಡ್ತೈತಿ, ಶಿಕ್ಷಣ ಎತ್ತಿ ಹಿಡಿತೈತಿ. ಆಮೇಲೆಗೆ ಇಲ್ಲಿ ಹೈಕೋರ್ಟ್ನಲ್ಲಿ ಬಿಡುಗಡೆ ಆಗಿರ್ತೈತಿ, ಅದು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಅದು ಕಾಯಂ ಆಗ್ತೈತಿ. ಇಲ್ಲಿ ಹೈಕೋರ್ಟ್ನಲ್ಲಿ ಶಿಕ್ಷೆ ಆಗಿರ್ತೈತಿ, ಸುಪ್ರೀಂ ಕೋರ್ಟ್ನಲ್ಲಿ ಹೋದರೆ ಬಿಡುಗಡೆ ಆಗ್ತದೆ. ಇಂಥ ಪ್ರಕರಣಗಳು ಬೇಕಾದಷ್ಟು ಆಗಿದೆ. ಯಾಕೆಂದರೆ ಬೇಕಾದಷ್ಟು ಕಾನೂನು ವ್ಯವಸ್ಥೆಯಲ್ಲಿ ಇದ್ದವರ ಒಂದು ವ್ಯವಸ್ಥೆಗಳ ಹೇಳಿಕೆಗಳ ಜಾಗೃತಿ ಅನುಭವ ಎಲ್ಲ ತಿಳ್ಕೊಂಡು ನಾನು ಸತ್ಯ ಹೇಳೋಂಥ ಬಸ್ಸೇ ಆಗಿಲ್ಲ. ಬಿಡಪ್ಪ, ಹಂಗೆ ಹುಚ್ಚು ನಂಗೆ ಹೇಳ್ಕೊಂಡು ಹೊಂಟಾನಂತ ನೀವು ತಿಳ್ಕೊಬೇಡಿ. ಅನುಭವ. ಇವತ್ತು ಒಬ್ಬ ಜಾಮೀನಿಗೆ ಒಂದು ಅರ್ಜಿ, ಮರ್ಡರ್ ಕೇಸಿಗೆ ಒಂದು ಜಾಮೀನು ಅರ್ಜಿ ಹಾಕಬೇಕಾದ್ರೆ ಹೈಕೋರ್ಟ್ಗೆ, ಸೆಷನ್ ಕೋರ್ಟ್ನಾಗ ರಿಜೆಕ್ಟ್ ಆಗಿರ್ತೈತಿ. ಹೈಕೋರ್ಟಿಗೆ ಅರ್ಜಿ ಹಾಕಬೇಕಾದ್ರೆ ಅಲ್ಲೇ ಲಾಯರ್ ಹೈಕೋರ್ಟ್ನಲ್ಲಿ ಲಾಯರ್ ಇಡಬೇಕಾಗ್ತೈತಿ. ಆ ಲಾಯರ್ಗೆ ಪ್ರಶ್ನೆ ಮಾಡ್ತಾನೆ, ನನ್ನ ಕೇಸ್ಗೆ ಜಾಮೀನು ಆಗ್ಬೇಕು ಸರ್. ಆತ ಹೇಳ್ತಾನೆ, ನೋಡಪ್ಪ, ಈಗ ಈ ಟೇಬಲ್ ಮೇಲೆ ಇರೋ ಜಡ್ಜ್ ಸ್ಟ್ರಾಂಗ್ ಅದಾರ, ಅವ್ರು ಜಾಮೀನು ಕೊಡೋದಿಲ್ಲ. ಈ ತಂದು ಮುಗೀತಂದರೆ ನೆಕ್ಸ್ಟ್ ಜಡ್ಜ್ ಬರ್ತಾರೆ, ಟೇಬಲ್ ಬರ್ತೈತಿಲ್ಲ, ಆ ಟೇಬಲ್ ಬೆಂಚ್ನಲ್ಲಿ ನ್ಯಾಯಾಧೀಶರು ಇರ್ತಾರೆ, ನಾ ಜಾಮೀನು ಆದೇಶ ಪಡ್ಕೊತೀನಿ ಹೆಂಗೆ ಅಂತ ಅಲ್ಲಿ ಮಾತುಕತೆನ ಆಗಿರ್ತೈತಿ. ಯಾಕಂದರೆ ಒಬ್ಬ ಜಡ್ಜು ತಿನ್ನಲಿಲ್ದವನು ಇರ್ತಾನೆ, ಒಬ್ಬ ಜಡ್ಜು ತಿನ್ನೋನು ಇರ್ತಾನೆ. ಇದು ನ್ಯಾಯವಾದಿಗಳ ಬಾಯಿಂದ ಬಂದಂಥ ಇತಿಹಾಸ ಐತಿ. ಅಂಥ ಅನುಭವ ಪಟ್ಟಂಥ ಆ ಕೇಸಿನ ಆರೋಪಿಗಳಿಗೂ ಆ ಅನುಭವ ಐತಿ. ಪ್ರತಿಯೊಂದು ಪ್ರಕರಣನ ನೀವು ಪರಿಶೀಲಿಸಿ ನೋಡಿ. ಸರಿಯಾಗಿ FIR ಬರೆಯೋಕ್ಕೆ ಪೊಲೀಸ್ ವ್ಯವಸ್ಥೆಯಲ್ಲಿ ಸರಿಯಾದಂಥ ಜಾಗೃತಿ ಕೊಡೋಕ್ಕಾಗೋದಿಲ್ಲ. FIR ಅರಿಯೋಕ್ಕೆ ಬರೋಂಗಿಲ್ಲ. ಅವ್ರಿಗೆ ತುಂಬ ಸಮಯ ಬೇಕಾಗ್ತೈತಿ, ಕಾಲಾವಕಾಶ ಬೇಕಾಗ್ತೈತಿ. ಇದಕ್ಕೆಲ್ಲ ಒಂದು ಕಾನೂನನ್ನ ಯಾವ ರೀತಿ ಪಾಲಿಸ್ಬೇಕು, ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು, ಒಂದು ಜೈಲಾಗಲಿ, ಒಂದು ಕೋರ್ಟ್ ಆಗಲಿ, ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಇವೆಲ್ಲ ನಾವೆಲ್ಲ ನೋಡಬೇಕಂದ್ರೆ ಭಾಳ ಒಂದು ಕಾನೂನು ಇತಿಹಾಸ ದೊಡ್ಡದೈತಿ. ಆದರೆ ಅದರಲ್ಲಿ 5% ಇವ್ರು ಪಾಲಿಸ್ತಾ ಇಲ್ಲ. ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಹೇಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿಗೆ ಇಸ್ಪೇಟ್ ಆಡಿದ್ರೆ ಇನ್ನೆಲ್ಲಿ ಹಾಕ್ತಾರೆ, ಜೈಲ ಒಂದು ಅಕಾಡ್ ಮಾಡ್ಕೊಂಡು ಮೆರಿತಾ ಇದ್ದಾರೆ.
ಇವೆಲ್ಲ ಗೊತ್ತಿದ್ದು ಇದ್ರ ಪ್ರಶ್ನೆ ಇದ್ರ ಬಗ್ಗೆ ಯಾರೂ ಎತ್ತಂಗಿಲ್ಲ, ಎತ್ತಕ್ಕೂ ಇಷ್ಟಪಡೋಂಗಿಲ್ಲ ಇವರೆಲ್ಲ. ಹಾಂ ಹೇಳಿ. ಅದಕ್ಕೆ ಸಂವಿಧಾನ ಓದ್ರಿ, ಕಾನೂನನ್ನು ಜಾಗೃತಿ ಮೂಡಿಸ್ಕೊಳ್ರಿ. ಸಂವಿಧಾನ ಕಾನೂನು ಜ್ಞಾನ ಇಲ್ಲ ಅಂದರೆ ನಿಮಗೆ ಯಾವ ಉಪಯೋಗನೂ ಬರದಂಗೆ ನೀವು ಆಗ್ತೀರಿ, ಅಷ್ಟೇ ಕೆಲಸಕ್ಕೆ ಬಾರ್ದಂಗೆ ಆಗ್ತೀರಿ. ನೋಡಿ, ನಾ ಸಂವಿಧಾನ ಕಾನೂನು ಅರಿವನ್ನ ಅನುಭವ ತಿಳ್ಕೊಂಡಿದ್ದಕ್ಕೆ ಇವತ್ತು ನಾನು ಧೈರ್ಯವಾಗಿ ನಿಮ್ಗೆ ಹಂಚ್ಕೊತಾ ಇದ್ದೀನಿ. ನಾ ಬಿದ್ದು ಬಂದು ಬಾವಿನ ನೀವು ಬೀಳಬೇಡ್ರಿ, ನೀವು ಬಿದ್ದರೆ ಹೇಳೋಕ್ಕಾಗೋದಿಲ್ಲ, ನಿಮ್ಮನ್ನ ಅಲ್ಲೇ ತುರುಕಿ ಬಿಡ್ತಾರೆ. ಅದಕ್ಕೋಸ್ಕರ ಯಾಕೆಂದರೆ ಜೈಲು ಇವತ್ತು ಪರಿವರ್ತನೆಯ ಜಗದ ನಿಯಮ ಇಲ್ಲ, ಶಿಕ್ಷೆಯಿಂದ ಶಿಕ್ಷಣ ಕೊಡ್ತಾ ಇಲ್ಲ, ಶಿಕ್ಷೆಯಿಂದ ಶಿಕ್ಷಣ ಆಗ್ತದೆ ಹೊರತು ಎಲ್ಲ ಒಂದು ತೆರಿಗೆ ದುಡ್ಡು ತಿನ್ನೋಂಥ ವ್ಯವಸ್ಥೆಗಳು ಏನಲ್ಲಿ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಏನಿದಾವಲ್ಲ, ಎಲ್ಲ ಒಂದು ಕಾನೂನಾಗಲಿ ಪೊಲೀಸಾಗಲಿ ಎಲ್ಲ ವ್ಯವಸ್ಥೆಗಳಲ್ಲಿನೂ ಇವತ್ತು ಲಂಚ ದುಡ್ಡು ಇವರೆಲ್ಲ ದೊಡ್ಡ ದೊಡ್ಡ ಕೈ ಹಾಕಿ ಇವತ್ತು ದೊಡ್ಡ ಅಪರಾಧಿಗಳಾಗಿದ್ದಾರೆ. ಇವ್ರ ಬಗ್ಗೆ ನಮ್ಮಂಥವ್ರು ತನಿಖೆ ಮಾಡೋಕ್ಕೆ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಅದಕ್ಕೆ ಅವ್ರು ಕಾನೂನು ಕಲ್ತ್ರೆ ಇವ್ರನ್ನ ಒಳಗೆ ಹಾಕಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ದೇಶನ ಕಟ್ಬೋದು. ಇದು ಜನಲೋಕಪಾಲ ಮಸೂದೆ ಜಾರಿಗೆ ಆದ್ರೂ ಇದನ್ನು ಕಟ್ಟಕ್ಕಾಗತ್ತಿಲ್ಲ ಅಂತ ಇನ್ನೂ ಅನುಮಾನ ಆಗುತ್ತೆ ನನಗೆ. ಆದರೆ ಸರ್ಕಾರದಿಂದಾಗಲಿ ಕಾನೂನಿಂದಾಗಲಿ ಈ ಒಂದು ಪೊಲೀಸ್ ಅಧಿಕಾರದಿಂದಾಗಲಿ ಈ ದೇಶ ಕಟ್ಟೋಕ್ಕಾಗಲ್ಲ. ಪ್ರಜಾಪ್ರಭುತ್ವನ ಕಟ್ಟಬೇಕು. ಇದು ಸಿಗ್ಲಿ ಬಸಂದ ಒಂದು ಒರಿಜಿನಲ್ ಮಾತಂತ ತಿಳ್ಕೊ.